ಈ ಧರ್ಮವನ್ನು ರಕ್ಷಿಸೋನ್ಗೆ ಧರ್ಮದ ಘೋರೆ ಇದ್ದಾರೆ. ಅದೇ ಈ ಧರ್ಮವನ್ನು ದ್ವೇಷಿಸೋನ್ಗೆ ಧರ್ಮದ ರಾಕ್ಷಸ ಅಂತಾರೆ. ಆದ್ರೆ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ಪ್ರಭುತ್ವ ರಾವಣ. ಅಂದ್ರೆ ನಾನು ಈ ಧರ್ಮವನ್ನ ರಕ್ಷಿಸುವನಲ್ಲ, ಈ ಧರ್ಮವನ್ನ ದ್ವೇಷಿಸುವನು. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದಿರುವುದು ಧರ್ಮನೇ ಇರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ನಡೆದಿದ್ದು ಇದೇ ಈ ರಾಮನಗೌಡನ ಕರ್ಮ ಎಂಬುದು ನೆನಪಿರಲಿ. ರೋಕೋಬೇಕ ಸ್ವಕ್ಕಿನಾಗ ದೊಡ್ಡವ ಏ ರಾಮನಗೌಡ, ದೌಲತ್ನಾಗ ದೊಡ್ಡವ ಏ ರಾಮನಗೌಡ, ರೊಕ್ಕ ರೊಕ್ಕ ರೊಕ್ಕದಾಗ ದೊಡ್ಡವ ಏ ರಾಮನಗೌಡ. ಗೌಡ್ರ, ನೀವ್ ಕೇಳಿದ್ ಬೇಕಿದ್ದೀವಿ ನೋಡ್ರಿ, ಕಡ್ದು ಅಡಿಗೆಯಾರ ತುಂಬ್ರಿ, ಇಲ್ಲ ಊರಿಗೆಲ್ಲ ಅನ್ಸ್ರಿ. ಏ ಧರ್ಮ್ಯ, ಗೌಡ್ರ ಬಾವಿ ಕೆಲ್ಸಕ್ಕೆ ಬರ್ತೀನಿ, ಅಡ್ವಾನ್ಸ್ ಹಣ ಕೊಡಿ ಅಂತ ತೆಗೆದುಕೊಂಡು ಹೋಗಿ. ಈಗ ಕೆಲ್ಸಕ್ಕೆ ಬರ್ದೆ ಕಣ್ ತಪ್ಸಿ ತಿರುಗ್ತಾ ಇದೆಯಲ್ಲ, ಯಾಕೋ ಕೆಲ್ಸಕ್ಕೆ ಬರ್ಲಿಲ್ಲ? ನನ್ನ ಹೆಂಡತಿಗೆ ಆರಾಮ ಇದ್ದಿದ್ದು, ಅದಕ್ಕೆ ದವಾಖಾನೆ ಹೋಗಿದ್ದೆ. ನನಗೆ ಬೇರೆ ವಿಷಯ ಎಲ್ಲ ಬೇಡ, ನನಗೀಗ ದೊಡ್ಡ 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 ಬೇಕು. ಜನರ ಈಗಿಂದ ಈಗ ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಬೇಕು? ಈ ಸದ್ಯಕ್ಕೆ ಕೊಡಕ್ ಆಗಂಗಿಲ್ರಿ. ಆಗೋದಿಲ್ವಾ? ಯಾಕಾಗೋದಿಲ್ಲ? ನಿನ್ನ ಮನೆಯ ಗಲಾಳಲ್ಲ ಚಂದುಳ್ಳ ಚೆಲುವಿ ಆ ನಿನ್ನ ತಂಗಿ ನನ್ನವರಾಗ್ತಾರೆ. ಬಾಯಿ ಎತ್ತಿಂತ ಬಾಯಿ ಬಂದ ಮಾತಾಡಕ್ ಹೋಗೋಣ. ಬಾಯಿಗಿನ ಹಣ್ಣು ಉದುರ್ತೀನಿ. ಮುಚ್ಚಿಕೊಂಡಿದ್ದೇನೆ. ನನಗೆ ಕೊಡಬೇಕಾದ ಸಾಲ ಕೊಡದೆ ಹೋಗಿ ನನ್ನ ಬಾಯಿಗಿನ ಹಲ್ಲು ಉದುರಿಸ್ತೀನಿ ಅಂತೀಯ? ಏ ಹಣಮ, ಇದು ಬಾಯಿ ಮದ್ದಿಗೆ ಬಗ್ಗೋ ಜಾತಿ ಅಲ್ಲ. ಕಟ್ಟಗೆ ಲತ್ತ ಬೆಟ್ಟರುವಾಗ ಈ ಮಗನಿಗೆ ಬದುಕಿನ ಬೇಕೇ. ಪಾಪ ಬಡಪಾಯಿನಕ್ಕೆ ಆ ರೀತಿ ಕಟ್ಟಿ ಬಿಡ್ತಾ ಇದೀಯ? ನೀನೇನು ಮನುಷ್ಯರು ಅಥವಾ ಮನುಷ್ಯ ರೂಪದ ರಾಕ್ಷಸರು? ನೀನು ಈ ವಿಷಯದಲ್ಲಿ ತಲೆನೇ ಹಾಕ್ಬೇಡ. ಇದು ನೀನು ಅನ್ನ ಕೊಡ್ತಾ ಇರೋ ಮೊದಲನೇ ಎಚ್ಚರಿಕೆ. ನಾವಿಬ್ಬರು ಅಣ್ಣ ತಮ್ಮಂದಿರೆನ್ನೋದನ್ನ ಮೊದಲಿನ ತಲೆಯಲ್ಲಿ ಇರಲಿ. ಈ ಮನೆಯಲ್ಲಿ ಏನೇ ಅನ್ಯಾಯ ನಡಿ ಹತ್ತಿದ್ರು ಕೂಡ ಅದರ ಸಾಲವನ್ನು ಹಾಕೋ. ನನಗೂ ಇದೆ ಅನ್ನೋದನ್ನ ನೆನಪಿರಲಿ. ಹಾಗಾದ್ರೆ ಇವನು ಕೊಡಬೇಕಾದ ಸಾಲನ ಮಣ್ಣು ಮುಗಿಸಿದ್ರು ನಾನ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಕೊಡ್ತಾನೆ ಬಿಡು, ಎಂದೆಲ್ಲ ನಾಳೆ ಕೊಡ್ತಾನೆ. ಕೊಡಕ್ಕಾಗದಿದ್ರೆ ನಮ್ಮ ಮನೆಯಲ್ಲಿ ಹಾಳಾಗಿ ದುಡಿದು ಮುಟ್ಟಿಸ್ತಾನೆ. ಬಡವರ ಪಾಲಿಗೆ ನಾವು ಅಕ್ಷಯ ಪಾತ್ರೆ ಆಗಬೇಕೇ ವಿನಃ ಅವರಿಗೆ ಊಟಕ್ಕೆ ಕೊಟ್ಟ ಅನ್ನವನ್ನ ಕಸಿದುಕೊಳ್ಳುವ ವಂಚಕರಾಗಬಾರದು. ಅಕ್ಷಯ ಪಾತ್ರ ಆಗ್ಬೇಕಾ? ನಾನು ಅಕ್ಷಯ ಪಾತ್ರ ಆಗ್ಬೇಕಾ? ಕೊಟ್ಟ ಸಾಲ ಕೇಳಕ್ ಹೋದ್ರ ನನ್ನ ಬಾಯಲ್ಲಿ ಹಲ್ಲು ಮುರಿತೀನಿ ಅಂತಾನ. ಇಂಥವ್ಗ ಅತಿ ಆಯ್ತಿದು. ಅಣ್ಣ, ಶ್ರೀಮಂತರ ಬಾಯೊಳಗಿನ ಹಲ್ಲು ಕೇಳುವ ಶಕ್ತಿ ಪಾಪ ಬಡಪಾಯಿಗೆ ಎಲ್ಲಿಂದ ಬರಬೇಕು? ಹೋಗ್ಲಿ, ಇವನಿಂದ ಏನಂತ ಅಪರಾಧವಾಗಿದೆ? ಅಪರಾಧ? ಗೌಡ್ರೆ, ಬಾವಿ ಕೆಲ್ಸಕ್ಕೆ ಬರ್ತೀನಿ, ಅಡ್ವಾನ್ಸ್ ಹಣ ಕೊಡಿ ಅಂತ ತೆಗೆದುಕೊಂಡು ಹೋಗಿ. ಈಗ ಕೆಲಸಕ್ಕೆ ಬರ್ಲಿಕ್ಕೆ ಅಂತ ತಪ್ಪಿಸಿ ತಿರುಗ್ತಾ ಇದ್ದಾನ. ಬೇಕಾದ್ರೆ ನೀನೆ ಕೇಳಿ ತಿಳ್ಕೊಂಡ. ಧರ್ಮಣ್ಣ, ಬಾಯಲ್ಲಿ ನಮ್ಮ ಅಣ್ಣ ಹೇಳ್ತಾ ಇರೋ ಮಾತು ನಿಜನಾ? ನಿಜ ದಿನ ಇಸ್ಕೊಂಡಿದ್ದೀನಿ, ನಿಜ. ಆದ್ರೆ ನಿಮ್ಮಣ್ಣವರು ಅದು ಮೊದಲೇ ಕೊಳಚೆ. ಕಲ್ಲು ಹೊಡೆದರೆ ನಮ್ಮ ಮುಖಕ್ಕೆ ಸಿಡಿಯುತ್ತೆ. ಬೊಗಳೋ ನಾಯಿ ಯಾವತ್ತೂ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಯಾವತ್ತೂ ಈ ರೀತಿ ಬೊಗಳೋದಿಲ್ಲ. ಅವನೇನು ಹುಲಿನೂ ಅಲ್ಲ, ಕಾಡಿನಲ್ಲಿರೋ ಸಿಂಹನೂ ಅಲ್ಲ. ಇದು ಕಲಿಯುಗ. ಇಲ್ಲಿ ಬದುಕೋದಕ್ಕೆ ಪ್ರತಿಯೊಬ್ಬರಿಗೆ ಅವ್ರದೇ ಆದಂತ ಸ್ವಾತಂತ್ರ್ಯತೆ ಹಕ್ಕಿದೆ. ಯಾವ ನನ್ನ ಮಗನಿಗೂ ಹೆದರಬೇಕಾಗಿಲ್ಲ. ಹೇಳು, ನೀನು ಬೆನ್ನಿಂದೆ ನಾನಿದ್ದೀನಿ,
ಇಡೀ ನಮ್ಮೂರು ಜನ ಇದೆ. ಏನ್ ನಡೀತಂತ ಹೇಳು. ನಿಮ್ಮ ಅಣ್ಣವರು ಮನೆಯವರು ನನ್ನ ಹಿಂದಿನ ಮೊಹಲಕ್ ಬಂದಾಗ ಅಕ್ಕಿ ಮೇಲೆ ಬಲಾತ್ಕಾರ ಮಾಡ್ತಾರೆ. ಕೇಳೋದಕ್ಕೆ ಒಂದು ತರ ಅಸಹ್ಯ ಅನ್ನಿಸ್ತದೆ. ಅಣ್ಣ, ನಮ್ಮ ತಂದೆ ಈ ಊರಲ್ಲಿ ಹೇಗೆ ಬಾಳಿ ಬದುಕಿದ್ರು ಸ್ವಲ್ಪ ನಾನು ವಿಚಾರ ಮಾಡಿದೀಯ? ನಮ್ಮ ತಂದೆ ಊರಲ್ಲಿ ಹೊರಟ್ರೆ ಸಾಕು, ಇಡೀ ಊರಿಗೂರೇ ಕೈ ಎತ್ತಿ ಮುಗಿತಾ ಇದ್ರು. ಅಂತ ಮಹಾನುಭಾವ ನಮ್ಮ ತಂದೆ. ಬಡವರೆಂದರೆ ಎಲ್ಲಿಲ್ಲದ ಪ್ರೀತಿ ಅವರಿಗೆ. ನಮ್ಮ ತೋಟದಲ್ಲಿ ದುಡಿಯೋರೆಲ್ಲ ಆಳುಗಳಂತ ಎಂದೂ ತಿಳಿಲಿಲ್ಲ ನಮ್ಮ ತಂದೆ. ಶಿವಕಾಂತು ಅವರಿಂದ ನಾನು ಶ್ರೀಮಂತರು ಅಂತ ಹೇಳ್ತಾ ಇದ್ರು. ನೀನು ಮಾಡುವುದು ಒಂದು ಹಲಕ ಕೆಲಸದಿಂದ ಈಗ ನಾವು ಊರಲ್ಲಿ ಹೊರಟ್ರೆ ಅದಕ್ಕೆ ಎತ್ತಿ ಮುಗಿಯುವ ಜನ ಏನ್ ಮಾಡ್ತಾರೆ ನಿನಗೆ ಗೊತ್ತಾ? ಕೇಳ್ಕರಿಸಿ ಅಂತ ನಮ್ಮ ಮುಖಕ್ಕೆ ಹೇಳ್ತಾರೆ. ಅಲ್ಲ, ನಮ್ಮ ಮನೆಗೆ ಕೆಲಸಕ್ಕೆ ಬರೋವ್ರನ್ನ ಅಕ್ಕ, ತಂಗಿ, ತಾಯಿ ಅಂತ ಪೂಜ್ಯ ಭಾವನೆಯಿಂದ ಕಾಣಬೇಕು, ಅಥವಾ ಅವರು ಶ್ರೀಹಲ್ಲಕ್ಕೆ ಮುಂದಾಗಬೇಕು. ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ನಮ್ಮ ಅಣ್ಣ ಮಾಡಿದ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನೀವು ನಮಗೆ ಕೊಡಬೇಕಾದ ಹಣ ಏನು ಕೊಡಬೇಕಾಗಿಲ್ಲ. ಆದರೆ ಬಡವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಮಾತ್ರ ನಾನು ಯಾವುದೇ ಕಾಲಕ್ಕೂ ಕ್ಷಮಿಸೋದಿಲ್ಲ. ಪ್ರಸಂಗ ಬಿದ್ರೆ ಇದನ್ನ ಬಡ್ಡಿ ಸಮೇತವಾಗಿ ತೀರಿಸ್ಕೊಳ್ತೀನಿ. ದಣಿಯರ, ನೀವು ನಿಮ್ಮ ಅಣ್ಣವ್ರಂಗ ಹೇಸ್ಗಿ ತಿಂದು ಹಂದಿ ಹಂಗ 100 ವರ್ಷ ಬಾಳೋದಕ್ಕಿಂತ ಶಿವನ ಮುಂದ ನಂದಿ ಹಂಗ ನೀವು 3 ದಿನ ಬದುಕಿರಿ. ನಿಮ್ ಜನ್ಮ ಸಾರ್ಥಕ ಆಯ್ತು. ಕೇಳಿದ್ರೆ ನಾವು ಹೇಳಿ ಹೋದ ಮಾತನ್ನ ಹೇಸಿ ತಿನ್ನು ಹಂದಿ ಹಂಗ 100 ವರ್ಷ ಬಾಳಿ ಬದುಕೋದಕ್ಕಿಂತ ಶಿವನ ಮುಂದಿರುವ ನಂದಿಯಾಗಿ 3 ದಿನ ಬದುಕಿದ್ರೆ ಸಾಕ್ರಿ, ನಿಮ್ಮ ಜನ್ಮ ಸಾರ್ಥಕ ಅಂತ ಹೇಳಿ ಹೋಗ. ನೋಡು, ನೀನೇನು ಹೇಸಿಗೆ ತಿನ್ನೋ ಹಂದಿ ಆಗ್ತೀವೋ ಅಥವಾ ಶಿವನ ಮುಂದಿರುವ ನಂದಿ ಆಗ್ತೀವೋ, 2 ಆಯ್ಕೆ ನಿನಗೆ ಬಿಟ್ಟೇನೆ. ಇನ್ನು ಮುಂದಾದ್ರೂ ಒಳ್ಳೆಯದಾಗಿ ಬದುಕೋದನ್ನ ಕಲಿ. ಇದೇ ರೀತಿ ಅನ್ಯಾಯ, ಅತ್ಯಾಚಾರ ಊರಲ್ಲಿ ಮುಂದುವರೆದಿದ್ದಾದ್ರೆ ಇಡೀ ಊರ್ ಜನ ಎಲ್ಲ ಸೇರಿ ಹುಚ್ಚನಾಗಿ ಹೊರದ ಹಾಗೆ ಓಡಿ ಹೊಡಿತಾರೆ. ಏನ್ ಗೌಡ್ರೆ ಇದು? ನಿಮಗ ಹಂದಿ ಅನ್ನಲ್ವಾ? ಅಲ್ಲ, ನೀನು ಹೊಂದಿದ್ರೆ ತಪ್ಪು ತಿಳ್ಕೊಂಡು ಇಲ್ಲೇ ಹಂದಿನ ಜಾಗ ಮಂದಿ ಸಹಿತ ಅಡ್ಡಾಡಂಗಿಲ್ಲ. ಅಷ್ಟು ಹೊಲಸಾಗಿರ್ತೈತಿ ಅದ ಜಾಗ. ಹೇ ಸೌಗಾತ, ನನ್ನ ಕಣಕೋಕ್ಕಿಂತ ಮುಂಚೆನೆ ವಿಚಾರ ಮಾಡಬೇಕಾಗಿತ್ತು. ಇವನೊಂದರ ಶಕುನಿ ಕುಲದವನು ಅಂತ ಈ ಕೈಲಾಗ್ಲಾದ್ರ ತಲೆ ಇಲ್ಲದ್ರು ಮಾಡಿ ತೋರಿಸ್ತೇನೆ. ಹೆಣ್ಣು ಮುಂದೆ ನೋಡ್ತಾ ಇರೋ ಮಗನೇ, ಯಾಕಪ್ಪ ಈ ರಾಮನ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹರಿಸ್ತಾನೆ. ಒಂದು ವೇಳೆ ರಕ್ತ ಕಣ್ಣೀರು ಹರಿಸ್ತಿದ್ರೆ ನನ್ನ ಹೆಸರು ರಾವಣ ಕುಲದಲ್ಲಿ ಹುಟ್ಟಿದ ರಾಮನ ಗೌಡನೇ ಅಲ್ಲ.